ಸ್ನೇಹಿತರೆ ನಮಸ್ಕಾರ. ನಾನು ನಮ್ಮ ಗೋಲ್ಡ್ ಕಮ್ಯುನಿಟಿನಲ್ಲಿರುವಂತಹ ಪಬ್ಲಿಕ್ ಸ್ಪೀಕಿಂಗ್ ಪಾರ್ಟಿಸಿಪೆಂಟ್ಸ್ಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ. ಇವತ್ತು 3 ಜನ ಬಂದು ಬೇರೆ ಬೇರೆ ಅವ್ರ ವಿಷಯಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅದನ್ನೆಲ್ಲ ಯೂಟ್ಯೂಬಿಗೆ ಪೋಸ್ಟ್ ಮಾಡ್ತಾನೆ, ನೀವು ಗಮನಿಸಿ. ಈ ವಿಡಿಯೋನಲ್ಲಿ ಏನಂದ್ರೆ, ಅವರ ಆ ಇಂಟರ್ವ್ಯೂ ಪ್ರಿಪೇರ್ ಆಗಿದ್ದ ಪ್ರಾಸೆಸ್ಸು ಅಥವಾ ನನ್ನನ್ನು ಸಂದರ್ಶನ ಮಾಡಿದ ಒಂದು ಪ್ರಕ್ರಿಯೆ ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಅಂತ. ಮೊದಲನೇದಾಗಿ ಶೈಲಜಾ, ಗಂಗಾವತಿಯ ಸ್ಕೂಲ್ ಟೀಚರ್, ಅವ್ರನ್ನ ಮಾತಾಡಿಸ್ತೇನೆ. ಬನ್ನಿ. ಎಸ್ ಶೈಲಜಾ. ನಮಸ್ಕಾರ ಸರ್. ಇವತ್ತು ನಾನು ತಮ್ಮ ಸಂದರ್ಶನ ಮಾಡಿದ್ರಿಂದ ಮೊಟ್ಟ ಮೊದಲೇದಾಗಿ ನನಗೊಂದು ಸ್ವಲ್ಪ ಹಿಂಜರಿಕೆ ಇತ್ತು, ಭಯ ಇತ್ತು. ಇದನ್ನ ತಾವು ಹೇಳ್ತಾ ಇದ್ರಿ ಸಂದರ್ಶನ ಮಾಡು ಅಂತ. ಆದ್ರೆ ಭಯದಿಂದಾಗಿ ಕೆಲವು ಸರಿಯಾಗಿ ಪ್ರಿಪೇರ್ ಆಗದೆ ಇರೋದ್ರಿಂದ ನಾನು ಹಿಂಜರಿತಿದ್ದೆ. ಆದ್ರೆ ಯಾವಾಗ ಇಲ್ಲಿ ಇವತ್ತು ಸಂದರ್ಶನ ಮಾಡಿದ್ನಲ್ಲ ಸರ್, ನಿಜವಾಗ್ಲೂ ನನ್ನ ಆತ್ಮವಿಶ್ವಾಸ ಹೆಚ್ಚಾಯ್ತಾ ಹೋಗ್ತಾ ಇದೆ ಸರ್. ಹಾಗೇನೆ ಈ ಒಂದು ಸಂದರ್ಶನ ಹೇಗಿರುತ್ತೆ ಅನ್ನೋದ್ರ ಒಂದು ಪ್ರಕ್ರಿಯೆ ನನಗ ಪರಿಪೂರ್ಣವಾಗಿ ಅರ್ಥ ಆಯ್ತು ಸರ್. ನಂತರದ ಸಂದರ್ಶನದಲ್ಲಿ ಇನ್ನೂ ಹೆಚ್ಚು ಸ್ಕೇಲ್ ಅಪ್ ಆಗೋದಕ್ಕೆ ನಾನು ವರ್ಕ್ ಮಾಡ್ತೀನಿ ಸರ್. ಹಾಗೆ ಈ ಪ್ರತಿಯೊಬ್ರು ಕೂಡ ಈ ಒಂದು ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋದು ಇಂದಿನ ದಿನದಲ್ಲಿ ತುಂಬಾ ಅರ್ಥಪೂರ್ಣ ಅನ್ನೋದು ನಾನು ಎಷ್ಟು ಅಗತ್ಯ ಇದೆ ಅನ್ನೋದು ಕೂಡ ನಾನು ಅದ್ರ ಬಗ್ಗೆ ಪ್ರಿಪೇರ್ ಆಗಕ್ಕಾರ ತಿಳ್ಕೊಂಡೆ ಸರ್. ಅದರ ಸಿದ್ಧತೆ, ಈ ಒಂದು ಇಂಟರ್ವ್ಯೂ ಹಾಗೂ ಅದನ್ನ ನಾನು ನೆರವೇರಿಸಿದ ನಂತರ ನನ್ನಲ್ಲಿ ಆಗ್ತಕ್ಕಂಥ ಸಂತೃಪ್ತಿ ಭಾವ ನನಗೆ ಇನ್ನೂ ಹೆಚ್ಚಿನ ಕೆಲಸಕ್ಕೆ ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ನೀಡ್ತಾ ಇದೆ ಸರ್. ಇದಕ್ಕ ಕಾರಣೀಕರ್ತರಾಗಿರ್ತಕ್ಕಂಥ ತಮ್ಗೆ ನಾನು ಅನಂತ ಧನ್ಯವಾದವನ್ನ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಹಾಗೆ ನಮ್ಮ ಜೊತೆ ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್ ಹರಿಪ್ರಸಾದ್ ಕೂಡ ನಮ್ಮ ಜೊತೆಗಿರ್ತಾರೆ. ಅವರು ಕೂಡ ಒಂದು ನನ್ನ ಕೃತಿಯ ಬಗ್ಗೆ ಅವರು ಸಂದರ್ಶನವನ್ನ ಮಾಡಿದ್ರು. ಎಸ್ ಹರಿಪ್ರಸಾದ್, ನಿಮ್ಮ ಅನುಭವ. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು ನಿಮ್ಮ ಇಂಟರ್ವ್ಯೂ ಮಾಡಿರುವಂಥದ್ದು. ನಿಮ್ಮ ಬದುಕು ಬರಹ, ಆ ಬದುಕು ಬರಹಿನ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದಿರುವಂಥದ್ದು, ನಿಮ್ಮ ವಿಡಿಯೋಗಳನ್ನ ನೋಡಿರುವಂಥದ್ದು, ನಿಮ್ಮ ಜೊತೆ ಒಡನಾಟ ಆಗಿರುವಂಥದ್ದು ಎಲ್ಲವನ್ನು ಒಂದ್ಸತಿ ಒಂದ್ ತಲೆಗೆ ಹಾಕೊಂಡ್ಬಿಟ್ಟೆ. ಆ ತಲೆಗೆ ಹಾಕೊಂಡು ಒಂಥರ ರುಬ್ಬಿ ಅಂತ ಹೇಳ್ತಾರಲ್ಲ, ಹಂಗ್ ರುಬ್ಬಿ ಅದನ್ನ ಒಂದು ಕ್ವಶನರಿ ಮಾಡ್ಕೊಂಡೆ ನಾನು. ನೋಡ್ತಾ ಇದ್ರೆ ನನಗ ಒಂದೊಂದು ಒಂದೊಂದು ಕ್ವಶನ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಹಂಗಾಗ್ಬೋದಲ್ಲ ಅಂತಕ್ಕಂಥದ್ದು, ಆ ಕ್ವಶನರಿ ಹೆಂಗ್ ಮಾಡ್ಬೇಕಂತಕ್ಕಂಥದ್ದು, ಆದ್ರೆ ಮನುಷ್ಯನಾದ್ರೆ ಹೀಗಿರ್ತಾನ ಅಂತಕ್ಕಂಥದ್ದು. ನಾವು ನಮ್ಮ ಚರಿತ್ರೆಯನ್ನು ಓದ್ಕೊಳ್ಳೋದು ಬೇರೆ, ಇನ್ನೊಬ್ಬರ ಚರಿತ್ರೆಯನ್ನ, ಇನ್ನೊಬ್ಬರ ಜೀವನ ನೋಡಿದಂತ ಅವರು ನಾವಂತ ಆಗ್ಬೋದಲ್ಲ ಅಂತಕ್ಕಂಥ ಭಾವ ಒಂದು. ಇನ್ನೊಂದು ರೀತಿಯಲ್ಲಿ ಏನಂದ್ರೆ ಭಾಷಾ ಬೆಳವಣಿಗೆ. ಭಾಷಣದಲ್ಲಿ ಮಾತಾಡುವಂಥದ್ದು ಬೇರೆ, ಪಾಠದಲ್ಲಿ ಮಾತಾಡುವಂಥದ್ದು ಬೇರೆ, ಬೇರೆ ಯಾರೋ ಒಬ್ಬರು ವ್ಯಕ್ತಿ ಹತ್ರ ಮಾತಾಡುವಂಥದ್ದು ಬೇರೆ, ಸಂದರ್ಶನ ಮಾಡುವಂಥದ್ದು ಬೇರೆ. ಈಗ ಆ ಒಂದು ವೈಖರಿ ಏನು, ಕ್ವಶನ್ ಅಲ್ಲಿ ಹೆಂಗೆ ಕೇಳಬೇಕು ಅಂತಕ್ಕಂಥ ಕ್ವಶನ್ ಕೇಳ್ತೀವಿ ಸರ್. ಮತ್ತೆ ನೀವು ಆನ್ಸರ್ ಮಾಡ್ತಾ ಇರ್ಬೇಕಾದ್ರೆ 2 ದೃಷ್ಟಿಕೋನದಲ್ಲಿ ಕಲ್ತಿರುವಂಥದ್ದು. ನೀವು ಹೇಳ್ತಾ ಇರುವಂತ ಪ್ರಶ್ನೆಗೆ ಉತ್ತರ ನಾನು ಹೆಂಗ್ ಉತ್ತರ ಮಾಡ್ಕೋಬೇಕು ಅಂತಕ್ಕಂಥದ್ದು, ನಾನು ಕ್ವಶನ್ ಯಾಕೆ ಕೇಳ್ಬೇಕು ಅಂತಕ್ಕಂಥದ್ದು. ಈಗ ಹಲವಾರು ಅಂಶಗಳು ಒಟ್ಟಾರೆ ಒಬ್ಬ ವ್ಯಕ್ತಿಯ ಜೀವನವನ್ನ 1-2 ಗಂಟೆಯಲ್ಲಿ ಅಥವಾ ಒಂದು ಅರ್ಧ ಗಂಟೆಯಲ್ಲಿ ಹೆಂಗ್ ಹಿಡಿದಿರಬಹುದು ಅಂತಕ್ಕಂಥದ್ದನ್ನ ನನಗೆ ಕಲ್ತೆ ಸರ್. ನೀವು ಸಹ ಅನೇಕ ಜನರ ಸಂದರ್ಶನ ಮಾಡಿದ್ದೀರಿ, ಸುಮಾರು 2,000 ವ್ಯಕ್ತಿಗಳ ಸಂದರ್ಶನ ಮಾಡಿದಿರಿ. ಆ ಅನುಭವ ನಿಮ್ಮನ್ನ ಕಾಣ್ತಾ ಇದೆ ನನಗೆ. ಒಟ್ಟಾಗಿ ಒಬ್ಬ ವ್ಯಕ್ತಿ, ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಿರಲ್ಲ, ಒಬ್ಬ ಸಂಸ್ಥೆ ಮಾಡ್ಬೇಕಾದ ಕೆಲಸ ಒಬ್ಬರೇ ಮಾಡ್ತಾ ಇದ್ದೀರಿ. ಅದನ್ನ ಇನ್ನ ಸ್ವಲ್ಪ ವಿವರಿಸಿ ಹೇಳ್ಬೋದಿತ್ತು, ಬಟ್ ನನಗೆ ಕೊಟ್ಟಿರುವಂತ ಅರ್ಧ ಗಂಟೆಯಲ್ಲಿ ನಿಮ್ಮ ಜೀವನವನ್ನ ಹೇಳಕ್ ಇಷ್ಟಪಟ್ಟಿದ್ದೀನಿ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಧನ್ಯವಾದಗಳು. ಎಸ್, ಈ 3 ಸಂದರ್ಶನಗಳನ್ನು ಕೂಡ ತಾವು ಜಯಪ್ರಕಾಶ್ ನಾಗ್ತಿರ್ಲಿ ಯೂಟ್ಯೂಬ್ ಚಾನಲ್ ಅಥವಾ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಗಮನಿಸಿ. ನಮ್ಮ ಜೊತೆ ಬಾಬು ಇದ್ದಾರೆ. ಇವರು ಡಯಟ್ ರಾಮನಗರದಲ್ಲಿ ಲೆಕ್ಚರರ್ ಆಗಿರೋರು. ಎಸ್ ಬಾಬು, ನಿಮ್ಮ ಅನಿಸಿಕೆ. ನಮಸ್ಕಾರ ಸರ್. ನಿಜಕ್ಕೂ ಕೂಡ ಈ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಯಾಕೆ ಅಂದ್ರೆ ನಾವು ಯಾವ್ದಾದ್ರು ಒಂದು ಪರೀಕ್ಷೆಗೆ ಸಿದ್ಧತೆ ಮಾಡ್ಬೇಕಾದ್ರೆ ಪ್ರಿಪ್ರೇಟರಿ ಅಂತ ಮಾಡ್ತೀವಿ ಅಥವಾ ಮಾರ್ಕ್ ಟೆಸ್ಟ್ ಅಂತ ಮಾಡ್ತೀವಿ. ಹೇಗೆ ಸಂದರ್ಶನ ಮಾಡ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಅಳವಡಿಸ್ಕೋಬೇಕು ಅಂತೇಳಿ ಯಾವುದೇ ಒಂದು ಫೋಟೋಗೆ ಫ್ರೇಮ್ ಚೌಕಟ್ಟು ಹಾಕ್ತಿವಿ. ಆ ಚೌಕಟ್ಟು ಹಾಕಿದಾಗ ತುಂಬಾ ಚೆನ್ನಾಗಿ. ಎಸ್ 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 ಕರೆಕ್ಟಾಗಿ ಬಾಬು ಅವರು ಹೇಳಿದ್ರು. ತುಂಬ ಸಂತೋಷ ಬಾಬು ಅವರೇ. ತಮ್ಮ ಒಂದು ಅನುಭವದ ಮೂಲಕ ನನ್ನೆಲ್ಲ ಪುಸ್ತಕಗಳ ಬಗ್ಗೆ ಕೇಳಿದ್ದಾರೆ, ಒಂದು 5-6 ಪುಸ್ತಕಗಳ ಬಗ್ಗೆ. ಆ ವಿಡಿಯೋನು ಕೂಡ ತಾವೆಲ್ಲರೂ ಗಮನಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ವೀಕ್ಷಕರೇ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು 4-6 ವಿಚಾರಗಳು, ಅಂದರೆ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ಗಳು ಗಮನಿಸಿದರೆ ನಾವು ಯಾವ್ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ.
ಸೊ ಜಯಪ್ರಕಾಶ್ ಈ ಒಂದು ನಾಗತಿಹಳ್ಳಿ, ಅಂಶದಲ್ಲಿ ಜಯಪ್ರಕಾಶ್ ಹೇಗೆ ನಾಗತಿಹಳ್ಳಿ, ಸಂದರ್ಶನ ಮಾಡಬೇಕು, ಸಂದರ್ಶನ ಈ ಜಯಪ್ರಕಾಶ್ ನಾಗ್ತಿರ್ಲಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ FB ಪೇಜ್, ಟೆಲಿಗ್ರಾಮ್, ಎಕ್ಸ್, ಲಿಂಕ್ಡ್ ಇನ್ ಇಲ್ಲೆಲ್ಲ ನನ್ನ ಪ್ರೆಸೆನ್ಸ್ ಇದೆ. ತಾವು ನನ್ನ ಜೊತೆಗೆ ಜಾಯಿನ್ ಆಗ್ಬೋದು, ಕನೆಕ್ಟ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಾಯಿನ್ ಆದರೆ ನಮ್ಮ ಮಾಹಿತಿಗಳು ಸಿಗ್ತದೆ. ನಮ್ಮ ಕಾರ್ಯಾಗಾರಗಳು, ಮಾಸ್ಟರ್ ಕ್ಲಾಸು, ಅಥವಾ ನಮ್ಮ ಬೇರೆ ಯಾವುದೇ ಚಟುವಟಿಕೆ ಇದ್ದರೂ ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ಸ್ನೇಹಿತರೆ, ನಮ್ಮ ಕಚೇರಿಯ ಸಂಖ್ಯೆ 9341259267. ಆನ್ಲೈನ್ ಅಥವಾ ಆಫ್ಲೈನ್ ಟ್ರೈನಿಂಗ್ ನಿಮಗೆ ಕುತೂಹಲ ಇದೆ, ಬರಬೇಕು, ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಜಸ್ಟ್ ಕಾಲ್, ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಜೊತೆಗೆ ನನ್ನ ಆಂಗ್ಲ ಕೃತಿಗಳು ಮತ್ತು ಕನ್ನಡ ಕೃತಿಗಳು Amazon.in ಲಭ್ಯ ಇರ್ತದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಾದ್ರೆ ಹಾಗೆ ಮಾಡಿ. ಅದರ್ವೈಸ್ ಸಪ್ನಾ ಬುಕ್ ಹೌಸ್ನ ಎಲ್ಲ ಮಳಿಗೆಗಳಲ್ಲಿ ನನ್ನ ಕನ್ನಡದ ಪುಸ್ತಕ ಮತ್ತು 3 ಇಂಗ್ಲೀಷ್ ಪುಸ್ತಕಗಳು ಲಭ್ಯ ಇರುತ್ತೆ. ಸೊ Amazon.inಗೆ ನಾನು ಡೈರೆಕ್ಟಾಗಿ ಪಬ್ಲಿಷ್ ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ಆ ಆಂಗ್ಲ ಕೃತಿಗಳನ್ನು ಕೂಡ ಗಮನಿಸಬೇಕು ಅಂತ ಇಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನನಗಂತೂ ತುಂಬ ಖುಷಿಯಾಗಿದೆ. ಆಂಗ್ಲ ಕೃತಿಗಳಿಗೂ ಕೂಡ ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ, ಇನ್ನೊಂದು ಪರ್ಸನಾಲಿಟಿ ಮಿರರ್, ಅದೇನು ವ್ಯಕ್ತಿತ್ವ ದರ್ಪಣ ಅಂತ ಕೃತಿ ಇದೆ, ಅದನ್ನು ಇಂಗ್ಲೀಷಲ್ಲಿ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅನನ್ಯತೆ ರೀತಿ ಕೃತಿಯನ್ನು ಅನ್ಲಾಕ್ ದ ಪವರ್ ಆಫ್ ಯುನಿಕ್ನೆಸ್ ಅಂತ ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡಿದ್ದೇನೆ. ಸೊ ಜಸ್ಟ್ Amazon.inಗೆ ಹೋಗಿ ನನ್ನ ಹೆಸರು ಟೈಪ್ ಮಾಡಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ, ನನ್ನೆಲ್ಲ ಪುಸ್ತಕಗಳ ಪಟ್ಟಿ ಬರ್ತದೆ. ಕೊಂಡು ಓದಿ. ಮತ್ತೊಂದು ವಿನಂತಿ ಏನು ಅಂದರೆ, ಓದ್ಬಿಟ್ಟು ರಿವ್ಯೂ ಮಾಡಿದ್ರೆ ಸ್ವಲ್ಪ ಒಳ್ಳೆಯದು. ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಂತ ಗೊತ್ತಾಗ್ತದೆ. ಅಲ್ಲಿ Amazon.ನಲ್ಲೇ ನೀವು ರಿವ್ಯೂ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಹೇಗನ್ನಿಸ್ತು ನಮ್ಮ 3 ಪಾರ್ಟಿಸಿಪೆಂಟ್ಸು, ಆನ್ಲೈನ್ ಪಾರ್ಟಿಸಿಪೆಂಟ್ಸು? ಆಗಾಗ ನಾನು ಆಫ್ಲೈನ್ ವರ್ಕ್ಶಾಪ್ ಮಾಡಿದಾಗ ಕೂಡ ಅವರು ಭಾಗವಹಿಸ್ತಾರೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ. ಬಾಯ್ ಬಾಯ್.